ನನ್ನಿಂದ ಏನಾಗಬೇಕು ಹೇಳಿ? 15 ದಿನದ ಮಟ್ಟಿಗೆ ನೀವು 3 ಜನರಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅನ್ಕೊಂಡಿದೀನಿ. ನಮಗ್ ಉಳ್ಕೊಳಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ಬೋದಾ? ಇದೆ, ನಮ್ಮ ತೋಟದ ಮನೆ. ಇಲ್ಲಿ ನೀವೆಷ್ಟು ದಿವಸ ಬೇಕೋ ಅಷ್ಟು ದಿವಸ ಇರ್ಬೋದು. ನಾನು ಶ್ರೀರಾಮಚಂದ್ರೇಗೌಡ. ನಾನು ಒಬ್ಳನ್ನೇ ಬಿಟ್ಬಿಟ್ಟು ನೀವು ಹಳ್ಳಿಗೆ ಬಂದ್ಬಿಟ್ರೆ ಬಿಟ್ಬಿಟ್ಟೆನಾ? ಅದಕ್ಕೆ ನೀವೆಲ್ಲ ನಾನಲ್ಲೇ. ಗೌಡ್ರೆ 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 ಬೇರೆ ಮೂದೇವಿ ಅದ್ ಯಾಕ್ಲ ಹಂಗ ಓಡ್ ಬರ್ತಿದ್ಯೆ? ಅದು ಏನಿಲ್ಲ ಬಿಡ್ರವ. ಏನಿಲ್ಲ ಮತ್ ಯಾಕ ಅವ್ನ್ ಕರಿತಿದ್ಯ ನೀನು? ಬೀದಿ ಸುತ್ತಕ್ಕ? ಸುಮ್ನೆ ಅವ್ನಿಗೆ ಯಾಕೆ ಬೈದಿಯೇ? ಅನ್ನ ಎಲ್ಲ ಒಡಗೋಗ್ತಾ ಇತ್ತು ಸಾರಾಕೋ. ಅದೇನ್ ಜೋರ ಮಾಡ್ಲ? ಅದು ಊರಿಂದ ಬಂದಿರೋಲ್ಲ ಟೀಚರವ, ಅವ್ರು ಇದ್ ಕಡೆಗೆ ಬರ್ತಾವ್ರೆ. ಊರಿಂದ ನಿಂತ್ಕೊಳ್ಳ. ಹೆಂಗಸ್ರಂದ್ರೆ ಸಾಕು ಪಂಚೆ ಎತ್ಕೊಂಡಂಗೆ ಓಡಾಯ್ತಾನೆ. ಜಾನಿ, ಗೌಡ್ರನ್ ಕರೀರಿ. ಕರೆಯೋದೇನೋ, ಅವರೇ ಬಂದ್ಬಿಟ್ರ. ಮಧುರಾ ಟೀಚರ್ ನಮಸ್ಕಾರ. ನಮಸ್ಕಾರ ಗೌಡ್ರೆ. ಇದೇನು ಇಲ್ಲಿ ನಿಂತಿದ್ರಿ? ಬನ್ನಿ ಒಳಗೆ. ಪರವಾಗಿಲ್ಲ. ಅಯ್ಯೋ ಹಿಂಗಂದ್ರೆ ಹಂಗೆ ಒಳಗ್ ಬಂದು ಒಂದ್ ಗಲಾಸು ಬೋರಮ್ಮನ್ ಬಿಟ್ಟ ಕುಡ್ಕೊಂಡು ಹೋಗ್ತಿರಂತೆ. ಬನ್ನಿ. ಅದೆಲ್ಲ ಏನು ಬೇಡ. ಅಯ್ಯೋ ಊರ್ಗೆ ಉಪಕಾರ ಮಾಡಕ್ ಬಂದಿರೋರು ನೀವು. ನಿಮ್ಮನ್ನ ಸಂದಾಗಿ ನೋಡ್ಕೊಳ್ಳೋದು ನಮ್ ಕರ್ತವ್ಯ. ಒಳಗ್ ಬನ್ನಿ. ಪರವಾಗಿಲ್ಲ ಗೌಡ್ರೆ, ಈಗ ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನೆಕ್ಸ್ಟ್ ಟೈಮ್ ಬಂದಾಗ ಬೋನ್ವಿಟ ಕುಡ್ಕೊಂಡು ಹೋಗ್ತೀನಿ. ಈಗ ಇಲ್ಲೇ ನಿಂತು ಮಾತಾಡೋಣ. ನಾನು ಈ ಹಳ್ಳಿಗೆ ಬಂದಿರೋ ಉದ್ದೇಶ ನಿಮಗೆ ಚೆನ್ನಾಗೇ ಗೊತ್ತಿದೆ. ಸೊ ನಾಳೆಯಿಂದಾನೇ ನನ್ನ ಕ್ಲಾಸಸ್ ಶುರು ಮಾಡೋಣ ಅಂತಿದ್ದೀನಿ. ಈ ಹಳ್ಳಿಲಿ ಯಾರ್ಯಾರಿಗೆ ಓದಕ್ಕೆ ಬರೆಯಕ್ಕೆ ಬರಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಂಥವ್ರನ್ನೆಲ್ಲ ನನ್ನ ಕ್ಲಾಸಿಗೆ ಕಳಿಸ್ಕೊಡಿ. ಪರವಾಗಿಲ್ಲ ಬಿಡಿ ಟೀಚರಮ್ಮ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಈಗಿನ ಕಾಲದ ಮಕ್ಕಳು ಶಾಲೆಗೆ ಹೋಯ್ತವೆ, ಆದ್ರೆ ನಮ್ಮ ಹಿರಿಕರುಗಳಿಗೆ ಓದಕ್ಕೆ ಬರೆಯಕ್ಕಿಲ್ಲ. ಅಂಥವ್ರನ್ನೆಲ್ಲ ಹುಡುಕಿ ನಾನೇ ಕಳಿಸ್ಕೊಡ್ತೀನಿ. ಆದ್ರೆ ಹುಷಾರು, ನಮ್ಮ ಊರಿನ ಮುದುಗರು ಅಷ್ಟು ಸರಿ ಇಲ್ಲ. ಇರ್ಲಿ ಬಿಡಿ ಗೌಡ್ರೆ, ವಯಸ್ಸಾದವರು ಒಂಥರ ಮಕ್ಳಿದ್ದಂಗಲ್ವಾ? ಹೌದು, ವಯಸ್ಸಾದವರು ಮಕ್ಳಿದ್ದಂಗೆನೆ. ಆದ್ರೆ ವಯಸ್ಸಿನಲ್ಲಿ ಇವರು ಡಜನ್ ಮಕ್ಕಳನ್ನ ಎತ್ತಿದ್ದಾರೆ. ನೀವು ಬೇಜಾರು ಮಾಡ್ಕೋಬಿಡಿ, ಸುಮ್ಮನೆ ಆಡ್ಗುಡಿ ಮಾಡಿದೆ ಅಷ್ಟೇನೆ. ಟೀಚರಮ್ಮನವ್ರೆ, ನೀವು ನಗ್ತಾ ಇದ್ರೆ ಲಾಣೆ ಸಣ್ಣ ಕಾಣ್ತೀರಿ. ಮಧು, ಮಾತಾಡಿದ್ದಾಯ್ತಲ್ಲ, ಬಾ ಹೋಗೋಣ. ಬರ್ತೀವಿ ಗೌಡ್ರೆ. ಸರಿ ಟೀಚರಮ್ಮ. ಮಾದ, ಆ ಟೀಚರಮ್ಮನ ಗಂಡ ಯಾಕೆ ಅಷ್ಟೊಂದು ಹುರ್ಕೊಂಡವನೆ? ಉರ್ಸಿದ್ರೆ ಊರ್ಕೊಳ್ದ ಇರ್ತಾನ. ಇದೇನಿದು, ನೀವಿಬ್ರೇ ಬಂದಿದ್ದೀರಾ? ಈ ಹಳ್ಳಿಲಿ ಓದಕ್ಕೆ ಬರೆಯಕ್ಕೆ ಬರ್ದೇ ಇರೋರು ನೀವಿಬ್ರೇನ ತಾತ? ಬಾರ ಹೋಗೋಣ. ನಿಂತ್ಕೊಳ್ಳಿ, ಯಾಕೆ ಹೋಗ್ತಿದ್ದೀರಾ? ಮತ್ತೆ ನೀವು ನಮ್ ತಾತ ಅಂತ ಕರಿತಾ ಇದ್ದೀರಾ? ನಾವು ನಿಮ್ಮ ಹತ್ರ ಪಾಠ ಕಲಿಯಕ್ ಬಂದಿರೋ ಸ್ಟೂಡೆಂಟ್ಸು, ನಿಮ್ ತಾತ ಅಲ್ಲ. ಸಾರಿ, ಇನ್ ಮುಂದೆ ಆ ರೀತಿ ಕರಿಯಲ್ಲ. ಕೂತ್ಕೊಳ್ಳಿ. ನಂಗೆ ನಿಮ್ ಬಗ್ಗೆ ಚೆನ್ನಾಗ್ ಗೊತ್ತು. ನಿಮ್ಗೆ ಓದಕ್ಕೆ ಬರೆಯಕ್ಕೆ ಬರ್ದೇ ಹೋದ್ರು ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು. ಇರ್ಲಿ, ಮೊದ್ಲು ಕನ್ನಡನ ಅಚ್ಚುಕಟ್ಟಾಗಿ ಕಲಿಯೋಣ, ಆಮೇಲೆ ಇಂಗ್ಲಿಷ್ ಮಾತಾಡೋಣ. ನಾನೀಗ ಬೋರ್ಡ್ ಮೇಲೆ ಬರೆಯೋದನ್ನ ನೀವು ಸ್ಲೇಟ್ ಮೇಲೆ ಬರೀರಿ. ನೀವು ನಿಮ್ ಹೆಸರೇ ಹೇಳಿಲ್ಲ. ಹೇಳಿಲ್ಲ. ಈಗ ಕೇಳ್ತಿದ್ದೀನಲ್ಲ, ಹೇಳಿ. ನನ್ನ ಹೆಸರು ಸೆಂಚುರಿ ಗೌಡ ಅಂತ ಅವತ್ತೇ ಹೇಳಿದ್ನಲ್ಲ. ಗೊತ್ತು ಬಿಡಿ, ನಿಮಗ್ 80 ವರ್ಷ ಆದ್ರೂ ಆರೋಗ್ಯವಾಗಿದ್ದೀರ ಅಂತ ಹಳ್ಳಿಯವ್ರು ನಿಮ್ಗೆ ಸೆಂಚುರಿ ಗೌಡ ಅಂತ ಕರೀತಾರೆ. ನಿಮ್ ಹೆಸರು ಗಡ್ಡಪ್ಪ ಅಂತ. ಓ, ನಿಮಗ್ ಹುಟ್ಟಾಗ್ಲೇ ಗಡ್ಡ ಇತ್ತು ಅನ್ಸುತ್ತೆ, ಅದಕ್ಕೆ ನಿಮ್ಮಪ್ಪ ನಿಮಗೆ ಗಡ್ಡಪ್ಪ ಅಂತ ಹೆಸರಿಟ್ಟಿದ್ದಾರೆ. ಮುಗಿರಿ ಮೊಕ್ಕೆ, ನಾನು ಇವ್ರ ಮಗ ಅಲ್ವ್ರ. ಅದಕ್ಕೆ ಊರವರೆಲ್ಲ ನನ್ನ ಗಡ್ಡಪ್ಪ ಅಂತ ಕರೆಯಕ್ ಶುರು ಮಾಡ್ಬಿಟ್ರು. ಸರಿ, ಈಗ ಪಾಠ ಶುರು ಮಾಡೋಣವಾ? ಶುರು ಹಚ್ಕೊಳ್ಳಿ ಮತ್ತೆ. ಇದೇನಿದು, ಇವ್ರು ಹೇಳ್ತಿರೋ ಟ್ಯೂನೇ ಚೇಂಜ್ ಇದೆಯಲ್ಲ. ಅದು ಸ್ಲೇಟ್ ಮೇಲೆ ಬರೀರಿ. ಅಯ್ಯೋ, ಅದು ಆಗಲ್ಲ. ತದಿನ ದಿನಕ ತದಿನ ದಿನಕ ತದಿನ
ತಿದ್ದುತ್ತಾ ಇರಿ. ನೀವು ಸ್ಲೇಟ್ ಕೊಡಿ. ನಾನ್ ನಿಮಗೆ ಸ್ಲೇಟ್ ಮೇಲೆ ಬರ್ಸಿದ್ದನ್ನ ತಿದ್ದಿ ತಿಡಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಕಲ್ತ್ಕೊಂಡ್ ಬರ್ಬೇಕು. ಹಾಗೆ ನಿಮಗ್ ಪರಿಚಯ ಇರೋರ್ನ ನಾಳೆ ಕರ್ಕೊಂಡ್ ಬರ್ಬೇಕು. ನೀವು ಕೊಯ್ಯೋಡ್ ಬರ್ಸ್ತೀರಾ ಅಂದ್ರೆ ಊರ್ನಾಗಿರೋರ್ನ ಎಲ್ಲರನ್ನ ಕರ್ಕೊಂಡ್ ಬರ್ತೀವಿ. ಆದ್ರೆ ನಾಳೆ ನೀವಿಬ್ರು ಮಾತ್ರ ಈ ಬೋರ್ಡ್ ಮೇಲೆ ನ ಬರದ್ ತೋರಿಸ್ಬೇಕು. ನಮಗ್ ಬರೆಯಕ್ ಬರ್ದೇ ಇದ್ರೆ ನೀವ್ ಹೀಗೆ ಕೈ ಹಿಡಿದು ಬೋರ್ಡ್ ಮೇಲೂ ಬರೆಸ್ತೀರಾ? ಆಯ್ತು, ಬರೆಸ್ತೀನಿ. ಈಗ ನೀವು ಹೊರಡಿ, ನಾಳೆ ಬನ್ನಿ. ಈಗೆಲ್ಲ ಫೈಟರ್ ಸಿಟಿ ಈ ರಿಂಗ್ ಮಾಸ್ಟರ್ ನಂಬಿದ್ರೆ ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆಯೇ ಗತಿಯ. ನೀನ್ ಹೇಳೋದು ಕರೆಕ್ಟ್ ಕಣ. ಇಲ್ಲೇ ನೀರಿದೆ, ಬಟ್ಟೆ ಒದ್ದೆ ಮಾಡ್ಕೊಂಡ್ ಬಂದ್ಬಿಡ್ಲಾ? ಲೈಕ್ ಇಟ್. ಎಂತ ಸಾರ್ಪು ಮಂಡೆ ನಿಂದು, ಅದಕ್ಕೆ ನಿನ್ನ ತಲೆ ಮೇಲೆ 4 ಕೂದಲು ತೋರ್ತಿಲ್ಲ. ನಿನ್ನ ಕತ್ತರಿಸ್ದೆ ಬಿಡಲ್ಲ ಕಣಲೇ. ನಾನು ಅಷ್ಟೇ, ಇವತ್ತು ಮಣ್ಣಲ್ಲಿ ಮಣ್ಣು ಮಾಡಿದೆ ಬಿಡಲ್ಲ ನಿನ್ನ. ನಾನು ನಮ್ಮ ಅಪ್ಪನ ಕಾಲ ಹುಟ್ಟಿರೋದು, ನಿಂಗೆ ಯಾಕೆ ಒಂದು ಎಕರೆ ಜಾಸ್ತಿ ಕೊಡ್ಬೇಕು? ನಾನು ನಿಮ್ಮ ಅಣ್ಣ ಕಾಲ ನಿಂಗೆ ಗುಡ್ಸೋರು ಅಪ್ಪನ ನಾನು ಗುಡ್ಸೋರು, ನನಗೂ ಒಂದು ಎಕರೆ ಜಾಸ್ತಿ ಬೇಕಲ್ಲ. ಆ ಊರು ಪುಣ್ಯಾತ್ಮ ಇದು. ಅವರಿಬ್ಬರು ಕಿತ್ತಾಡ್ತಾ ಇದ್ರೆ ಊರಿನ ಜನಗಳು ಕೋತಿಯ ಕುಣಿತ ನೋಡಿದಾಗೆ ನೋಡ್ಕೊಂಡು ನಿಂತಿದ್ದಾರೆ. ಬಾಣೋಗಿ ಬಿಡಿಸುವ. ಏನ್ರಿ ಜಗಳ ಬಿಡ್ಸಕ್ ಹೋಗ್ತಾ ಇದೀರಾ? ಹೌದು. ಬೇಡ, ಹೋಗ್ಬೇಡಿ. ಅವ್ರಿಬ್ರು ಜಗಳಾಡ್ತಾರ ನೋಡಿದ್ರೆ ಇಬ್ರಲ್ಲಿ ಒಬ್ರು ಹೆಣ ಬೀಳುತ್ತೆ ಅಂತದ್ರಲ್ಲಿ ಜಗಳ ಬಿಡ್ಸೋದು ಬೇಡ ಅಂತ ಇದ್ದೀರಾ? ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಅವ್ರಿಬ್ರು ಅಣ್ಣ ತಮ್ಮಂದಿರೋ. ಅಂತಮ್ಮ, ನಾ ಬರೋ ತನಕ ಮಾತ್ರ ಬೇರೆಯವ್ರ ಹವಾ, ನಾ ಬಂದ ಮೇಲೆ ನಂದೇ ಹವಾ. ತೆಗೆದು ಬಿಡ್ತಾರೆ. ಇವತ್ತಿಗೆ ಸಿಕ್ಬಾರ್ದ. ಇದಕ್ಕೆಪ್ಪ ಅವ್ರ ಸವಾಸ ಹೋಗ್ಬೇಡ ಅಂದಿದ್ದು. ನಿಂತ್ಕೊಳ್ಳ ಓಸಿ. ನಮ್ಗೆಲ್ಲ ಓದು ಬರ ಕಲ್ಸಕ್ಕೆ ಸಿಟಿಯಿಂದ ಮೇಡಮ್ ಬಂದವ್ರೆ. ಅದೆಲ್ಲ ಏನೂ ಇಲ್ಲ ಕಣ. ನೀನ್ ಹೋಗ್ಲಾ, ಹೋಗು. ಅದೇನ ಟೀಚರ್ ಅಂತಿದ್ರು. ಬೆಳಿಗ್ಗೆಯಿಂದ ಸಂಜೆ ಗಂಟ ಹೊಲದಲ್ಲಿ ದುಡಿಯೋ ನಮ್ಗೆ ಯಾಕ್ಲ ಓದಿಗಿದೆಯಲ್ಲ. ಒಂದ್ ಕೆಲ್ಸ ಮಾಡು, ತಕೋ ಈ 10 ರೂಪಾಯಿ, ಬಾರ್ಗೆ ಹೋಗಿ ಕ್ವಾರ್ಟರ್ ಟೈಗರ್ ಕುಡಿದು ಬೆಚ್ಚ ಮನಿಕೋ. ಸೆಂಚುರಿ ಗೌಡ್ರೆ, ತಮ್ಮ ಬಾಯಿ ಯಾಕೆ ಮುಚ್ಚಿದ್ರು? ಏಯ್, ಬುದ್ಧಿ ಐತೆ ಇಲ್ಲ ನಿನ್ ತಲೆಯಲ್ಲಿ? ಅಲ್ಲ, ಒಳ್ಳೆಯ ಇಟ್ಲ ಅಷ್ಟೂ ಜನ ಬಂದ್ಬಿಟ್ರೆ ಆ ಮೇಡಮ್ಮ ಎಷ್ಟು ಜನದ ಕೈ ಹಿಡ್ತಾಳು? ಅದೇ ನಾನು ನೀನು ಇಬ್ರೇ ಹೋದ್ರೆ ನಮ್ಮಿಬ್ಬರ ಕೈ ಹಿಡಿದು ಬರ್ಸಾಳ. ಹೆಂಗೈತೆ ಗುಡ್ ಮಾರ್ನಿಂಗ್ ಟೀಚರ್. ಇದೇನಿದು, ಇವತ್ತು ನೀವಿಬ್ರೇ ಬಂದಿದ್ದೀರಾ? ಬೇರೆಯವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಿ. ನಮ್ಮೂರ್ ಬೊಡ್ಡೆ ಐಕ್ಳಿಗೆ ಓದಕ್ಕೆ ಬರೆಯಕ್ಕೆ ಕಲಿಯಕ್ಕೆ ಆಸಕ್ತಿನೇ ಇಲ್ಲ ಅಂತೀನಿ. ಬೀಡಿ ಸೇದ್ಕೊಂಡು ಕುಡ್ಕೊಂಡು ರಸ್ತೆನಲ್ಲಿ ತೂರಾಡ್ಕೊಂಡಿರಕ್ಕೆ ಲಾಯಕ್ಕು. ಬೊಡ್ರಲ್ಲ ಬೊಡ್ಡೆ ಐಕ್ಲ ಕಲಿಯವ ಅಂದ್ರೆ ಬರಕಿಲ್ಲ ಅಂತವೆ. ಹೌದಾ? ಹೋಗ್ಲಿ ಬುಡಿ, ಬೋರ್ದೇರೋರ್ ಬಗ್ಗೆ ಈ ಯಾಕೆ ಚಿಂತೆ ಮಾಡಿರಿ? ನಾವು ಬಂದಿದೀವಲ್ಲ, ನಮ್ಗೆ ಹೇಳ್ಕೊಡಿ. ಸರಿ ಬಿಡಿ, ನಿಮ್ಮಿಬ್ರಿಗೆ ಹೇಳ್ಕೊಡ್ತೀನಿ. ನಮ್ಗೆ ಪಡೆ ಕೊಡಿ. ಇದೇನಿದು, ಇಷ್ಟೊಂದ್ ಜನ ಪಟ್ಟಾಪಟ್ಟಿ ಚಡ್ಡಿ ಬನ್ನೇನ್ ಹಾಕೊಂಡ್ ಬಂದಿದ್ದೀರಾ? ಅಟ್ಲೀಸ್ಟ್ ಪಂಚನಾದ್ರೂ ಉಟ್ಕೊಂಡ್ ಬನ್ನಿ. ನಾವು ಹಾಕಿ ಬಂದಿರೋದಲ್ಲ, ಅವ್ರು ಹಾಕಿ ಕಳ್ಸವ್ರೆ. ಯಾರು? ನಾನೇ ಟೀಚರಮ್ಮ. ಗೌಡ್ರೆ, ನಿಮಗೊಂದ್ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಇದು ಸ್ಕೂಲು, ನಿಮ್ ಪಟಾಪಟಿ ಚಡ್ಡಿ ಬನ್ನಿ ಮಾರೋ ಅಂಗಡಿ ಅಲ್ಲ.
ಮಧುರ ಅವ್ರೆ ಪಾಪ ಮಾಡ್ಕೋಬೇಡಿ. ಈ ಪಟಾಪಟಿ ಚಡ್ಡಿ ಬನ್ನಿನೇ ನಿಮ್ಮ ಸ್ಕೂಲ್ ಯೂನಿಫಾರ್ಮ್ ಅನ್ಕೊಳ್ಳಿ. ನಿಮ್ಮಿಂದ ಆಟ ನನ್ನ ಪಟಾಪಟಿ ಚಡ್ಡಿ ಬನ್ನಿನ್ಗೆ ಒಳ್ಳೆ ಪ್ರಚಾರ ಸಿಕ್ಕಿ ಜಾಸ್ತಿ ವ್ಯಾಪಾರ ಆಯ್ತದೆ. ಇತ್ತೀಚೆಗೆ ನಮ್ಮ ಹಳ್ಳಿ ಜನ ಹಳ್ಳಿ ಬ್ರ್ಯಾಂಡ್ ಆಗಿರೋ ಈ ಪಟಾಪಟಿ ಚಡ್ಡಿ ಬನ್ನಿನ್ನೇ ಮರ್ತು ಬಿಟ್ಟಾರ. ನಮ್ಮ ಹಳ್ಳಿ ಸಂಪ್ರದಾಯನ ಮರ್ತು ಬಿಟ್ರೆ ಹೆಂಗೆ ಹೇಳಿ? ಗೌಡ್ರೆ ನೀವ್ ಏನೇ ಹೇಳಿದ್ರು ಇವ್ರನ್ನೆಲ್ಲ ಈ ರೀತಿ ಕೂರಿಸ್ಕೊಂಡು ನನ್ ಪಾಠ ಮಾಡಕ್ ಆಗಲ್ಲ. ದೊಡ್ಡ ಮಕ್ಕಳೇ ಬೇಜಾರು ಮಾಡ್ಕೋಬೇಡಿ, ನಮ್ ಟೀಚರ್ ಅಮ್ಮನವರು ಪಾಠ ಹೇಳ್ಕೊಡ್ತಾರೆ. ಎಲ್ಲ ಕೂತ್ಕೊಳ್ಳಿ. ಗೌಡ್ರೆ ನಾನ್ ಹೇಳ್ತಿರೋದೇನು ನೀವ್ ಮಾಡ್ತಿರೋದೇನು? ಮಧುರ ಅವ್ರೆ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ನಿಮ್ ನೀವು ಪಾಠ ಶುರು ಹಚ್ಕೊಳ್ಳಿ. ಇವ್ರನ್ನೆಲ್ಲ ಇಲ್ಲಿ ಕರ್ಕೊಂಬರಕ ನಾ ಯಾವ ಪಾಟಿ ಕಷ್ಟಪಟ್ಟಿನಿ ಗೊತ್ತಾ? ಹಿರಿಕರಾಗಿ ನೀವೇ ಸುಮ್ಮನೆ ಕೂತ್ಕೊಂಡ್ಬಿಟ್ರಿ ಹೆಂಗ್ಯಾ? ನೀವು ಒಂದ್ ಮಾತು ಹೇಳಿ. ಅಲ್ಲ ಮೇಡಮ್ ಅವರೇ, ಇವರೆಲ್ಲ ಚಡ್ಡಿ ಬನ್ನಿನೂ ಹಾಕೊಂಬಂದ್ರೆ ನಿಮ್ದೇನ್ ಪ್ರಾಬ್ಲಮ್ ಒಂದೇ. ಇದಪ್ಪ ಮಾತು ಅಂದ್ರೆ. ನೋಡಿದ್ರೆ ಮಧುರ ಅವ್ರೆ ಇವ್ರಿಗೆ ಹೇಳ್ತಾರೆ ಚಿಂತೆ, ನಿಮ್ಗೆ ಯಾಕ? ನೀವು ಪಾಠ ಶುರು ಮಾಡಿ. ಸರಿ ಬಿಡಿ, ಪಾಠ ಹೇಳ್ಕೊಡ್ತೀನಿ. ಇದೇನಿದು ಬರೀ ಓದ್ತಿದ್ದೀರಾ? ನಿಮ್ ಸ್ಲೇಟ್ ಮೇಲೂ ಬರ್ಕೊಳ್ಳಿ. ಅಲ್ಲ ಟೀಚರ್ ಅಮ್ಮ, ನೀವೇ ಕೈ ಹಿಡ್ದು ಬಾರಿಸ್ತೀನಿ ಅಂತಿದ್ರಿ. ನೆನ್ನೆ ನೀವಿಬ್ರೇ ಇದ್ರಿ, ಅದಕ್ಕೆ ನಿಮ್ ಕೈ ಹಿಡಿದು ಬರೆಸ್ದೆ. ಆದ್ರೆ ನೀವ್ ಇಷ್ಟೊಂದ್ ಜನ ಇದ್ದೀರಲ್ಲ, ಅದಕ್ಕೆ ನನ್ ಶಿಷ್ಯಂದರ್ನ ಕರ್ಸಿದ್ದೀನಿ. ಸುರಿ, ನೀನ್ ಏನೇ ಹೇಳೋ, ನಮ್ಮ ಹಳ್ಳಿ ಹೆಣ್ಮಕ್ಳು ತುಂಬಾ ಸುಂದರವಾಗಿರ್ತಾರೆ. ಒಂದ್ ಮೇಕಪ್ ಇಲ್ಲ, ಹೇರ್ ಸ್ಟೈಲ್ ಇಲ್ಲ, ಆದ್ರೂ ಕಬ್ಬನ್ ಗದ್ದೆ ಮೇಲೆ ಹಾರೋ ಬಟರ್ಫ್ಲೈಗಳ ತರ ಇರ್ತಾರೆ. ಹಾಗಂತ ಹಿಡಿಯಕ್ ಹೋಗ್ಬಿಟ್ಟಿರಾ? ಕಬ್ಬಿನ ಜಲ್ಲೆಲ್ಲಿ ಒದೆ ಬೀಳುತ್ತೆ. ಲೇ, ಕಬ್ಬನ್ ಜಲ್ಲೆಲ್ಲಿ ಒದೆ ತಿನ್ನೋದಕ್ಕೆ ನನ್ನೇನ್ ಬರ್ಗೆಟ್ ಬಾಬಾ ಅನ್ಕೊಂಡೇನೋ? ಸುಮ್ನೆ ಬಾರೋ. ಏನೇ ಬೋಳ್ತಾ ಇದೆಯಾ ನೀನು? ನನ್ ಗಂಡನ ಬಗ್ಗೆ ಮಾತಾಡಕ್ ನೀನ್ ಯಾವಳೆ? ನಿನ್ ಗಂಡನ ಬಂಡವಾಳ ನಂಗ್ ಗೊತ್ತಿಲ್ವೇನೋ? ಅಯ್ಯೋ ಅದೇನ್ ಗೊತ್ತು ಬೊಬ್ಳು ಕೇಳ್ತೀನಿ. ನನ್ ಗಂಡ ಅರ್ಧ ಬಾಟ್ಲೆ ಎತ್ತಾನೆ, ನಿನ್ ಗಂಡ ಫುಲ್ ಬಾಟ್ಲೆ ಎತ್ಕೊಂಡು ಅಟ್ಟಿ ತಕ್ಕೊತಾನೆ ಅಲ್ಲ ಆಡ್ಕೊಂಡು. ಅಯ್ಯ ಮುಳ್ಳಂದಿ ಮುಗ್ದೋಳೆ, ನನ್ ಗಂಡ ಫುಲ್ ಬಾಟ್ಲೆ ಎತ್ತರು ನೆಟ್ಟಿಗೆ ಅಟ್ಟಿಗೆ ಬರ್ತಾನೆ, ನಿನ್ ಗಂಡ ಅರ್ಧ ಬಾಟ್ಲು ಹೊಡೆದು ಮೋರಿಲ್ ಬಿದ್ದು ಓದಾಡ್ತಿರ್ತಾನೆ. ಏನೇ ಬೋಳ್ತಾ ಇದೆಯಾ ನೀನು? ನಿನ್ನ ಸೂರಿ, ಯಾರೋ ಇವರು ಗಯ್ಯಾಳಿಗಳು ಹಿಂಗ್ ಕಿತ್ತಾಡ್ತಿದ್ದಾರೆ. ನಿಮ್ ನೆಂಟ್ರಿರ್ಬೇಕು. ಜಾನಿಬಾಯಿ, ಇವ್ರು ಹೀಗೆ ಕಿತ್ತಾಡ್ತಾ ಇದ್ರೆ ತಿರುಪತಿ ನಡೆಯೋ ಕೇಶಮುಂಡನ ಕಾರ್ಯಕ್ರಮ ಇಲ್ಲೇ ಕಣ್ಮುಂದೆ ನಡೆಯೋ ಹಾಗಿದೆ. ಹೌದು ಕಣ, ನನ್ಗೂ ಹಾಗೆ ಅನಿಸ್ತಾ ಇದೆ. ಜಾನಿಬಾಯಿ, ಅವರಿಬ್ರು ನೋಡಿ ಇವ್ರು ಜಗಳ ಬಿಡಿಸೋ ಬದಲು ಸನ್ಸೆಟ್ ನೋಡ್ಕೊಂಡು ಎಣ್ಣೆ ಹೊಡ್ಕೊಂಡು ಎಂಜಾಯ್ ಮಾಡೋ ತರ ಆರಾಮಾಗಿ ಎಣ್ಣೆ ಹೊಡಿತಾ ಇದಾರೆ. ಸೂರಿ, ಇವರಿಬ್ರು ಯಾಕೆ ಕಿತ್ತಾಡ್ತಿದಾರೆ ಅಂತ ಅವ್ರನ್ನೇ ಕೇಳೋಣ, ನಡೆಯೋ. ಯೋ, ಅಲ್ಲಿಬ್ರು ಹೆಂಗಸ್ರು ಜುಟ್ಟಿಡ್ಕೊಂಡು ಜಗಳ ಮಾಡ್ತಾ ಇದ್ರೆ ಹೋಗಿ ಬಿಡ್ಸೋದ್ ಬಿಟ್ಟು ನಿಂತ್ಕೊಂಡು ಎಂಜಾಯ್ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ? ಸ್ವಾಮಿ, ಅಲ್ಲಿಬ್ರು ಕಿತ್ತಾಡ್ತಾರ ಬೇರೆ ಯಾರು ಅಲ್ಲ, ನಮ್ಮಿಬ್ರು ಹೆಂಡ್ತಿದೀರು. ನಿಮ್ ಹೆಂಡ್ತಿದಿರು ಈ ರೇಂಜ್ ಕಿತ್ತಾಡ್ತಾ ಇದ್ರೆ ಸುಮ್ಮನೆ ನೋಡ್ಕೊಂಡು ನಿಂತಿದ್ದೀರಲ್ರೇ. ನಿಮ್ ಹೆಂಡ್ತಿನ ಮಧುರ ಅವ್ರ ಹತ್ರ ಕಳಿಸಿ 1 ವಾರದಲ್ಲಿ ಬದಲಾಯಿಸ್ಬಿಡ್ತಾರೆ. ಅಲ್ಲ, ಇಷ್ಟ ದಿವಸ ನಮ್ ಹೆಂಗಸ್ರನ್ನ ನೋಡಿ ನೋಡಿ ನಮಗ್ ಸಾಕಾಗದೆ, ಇನ್ ಮುಂದೆ ಇವ್ರ ಹೆಂಗಸ್ರನ್ನ ನಾವು ನೋಡ್ಬೇಕಂತ. ನೀವ್ಯಾರನ್ನು ನೋಡೋದ್ ಬೇಕಾಗಿಲ್ಲ, ಮೊದ್ಲು ನಿಮ್ ಹೆಂಡ್ತಿದ್ರ ನೆಟ್ಟಿಗೆ ಬುದ್ಧಿ ಕಲ್ಸಿ. ರೇ ಸ್ವಾಮಿ, ನಾವ್ ಎಣ್ಣೆ ಹೊಡಿವಾಗ ನಮ್ ಹೆಂಡ್ತಿದ್ದೀರ ಏನಾದ್ರು ಜಗಳ ಆಡ್ತಾ ಇದ್ರೆ ಉಪ್ಪಿನಕಾಯಿ ತಿನ್ನಷ್ಟೇ ಕಿಕ್ಕಿ ಇರ್ತದೆ. ನೀವು ಕಿಕ್ಕಾದ್ರೂ ಏರ್ಸ್ಕೊಳ್ಳಿ, ಅವ್ರ ಕೈಲಿ ಕಿಕ್ನಾದ್ರೂ ಮಾಡಿಸ್ಕೊಳ್ಳಿ. ಇವ್ರನ್ನ ನೋಡ್ತಾ ಇದ್ರೆ ನಾನೇ ಪುಣ್ಯವಂತ, ನನಗೆ ಸಾಧು ಅಂತ ಹೆಂಡತಿ ಸಿಕ್ಕಿದಾಳೆ. ಬಾರೋ ಸರಿ ಹೋಗೋಣ. ಬುಡಮಿ, ಏನೀಗ ನಿಂದು? ಇಷ್ಟಕ್ಕೆ ನಿಲ್ಸಿಯಾ ಇಲ್ಲ ಸೀರೆ ಸೆರಗ ಹಸ್ಕೊಂಡು ಓದಿಯಾ? ಏಯ್, ಸುಸ್ತಾಗದೆ ಅಂತ ಇವತ್ತು ಇಲ್ಲಿಗೆ ನಿಲ್ಲಿಸ್ತಾವನೆ, ನಾಳೆ ಹುಡ್ಕೊಂಬಂದ್ ಹೊಡಿತೀನಿ. ಇನ್ಮೇಲೆ ನಾನಷ್ಟೇ ಅಲ್ಲ, ಯಾವ್ದೇ ಹೆಂಗ್ ನಿನ್ ಕಬ್ಬಿನ ಕತ್ತೆ ಬಂದು ಕಬ್ ಕಿತ್ಕೊಂಡೋದ್ರು ಆಟೆಯ ತೋಟಕ್ ಪಿಟ್ಟಕ್ ಅನ್ಬಾರ್ದು. ಸೂರಿ, ಇವತ್ತು ನಮ್ ಟೈಮೇ ಸರಿ ಇಲ್ಲ ಕಣೋ. ಬೆಳಗ್ಗೆಯಿಂದ ಬರೀ ಗಯ್ಯಾಳಿಗಳ ದರ್ಶನನೇ ಆಗ್ತಿದೆ. ಮೊದಲಿಗೆ ಆ ಮುದುಕರಿಗೆ ಹೇಳ್ಕೊಡೋದನ್ನ ಬಿಟ್ಟು ಈ ಗಯ್ಯಾಳಿಗಳಿಗೆ ಬುದ್ಧಿ ಹೇಳು ಅನ್ಬೇಕು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡಿ. ಲೇ, ಮಧುರನ್ಗೆ ಸಾಧ್ಯ ಇಲ್ಲ ಅನ್ನೋ ಮಾತೇ ಗೊತ್ತಿಲ್ಲ ಕಣೋ. ಅವಳು ಯಾರನ್ನ ಬೇಕಾದ್ರೂ ಚೇಂಜ್ ಮಾಡ್ಬಿಡ್ತಾಳೆ. ಅವ್ರ ನೆಟ್ಟಿಗಿದ್ದಿದ್ರೆ ಚೇಂಜ್ ಮಾಡ್ಬೋದಾಗಿತ್ತು, ಆದ್ರೆ ಅವರೇ ಗಯ್ಯಾಳಿ ಆಗಿದಾರಲ್ಲ. ನನ್ ಮಧು ಗಯ್ಯಾಳಿನ? ನೋ ಚಾನ್ಸ್. ಡೌಟ್ ಇದ್ರೆ ಕಣ್ಣು ಉಚ್ಕೊಂಡು ನೋಡಿ. ಏನ್ರಲ್ಲ ಇದು? ಕನ್ಗುಡ್ಡ ಆಚೆ ಬರಂಗ್ ಹೆಣ್ಣನ ಗುರಾಯಿಸ್ಕೊಂಡು
ಎಗ್ರದ್ ಎದೆ ಗೊದ್ದ ಅಂದ್ರೆ ಎದೆ ಬಗ್ಗೆ ಮುರ್ದಾಗ್ಬಿಡ್ಬೇಕು. ಮಧು ಏನಾಗಿದೆ ನಿಂಗೆ? ಯಾಕೆ ಹಿಂಗಾಡ್ತಿದ್ಯಾ? 4 ಆಣಿ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ, ಆದಿ ಬಿದಿಲ್ ಯೊಂಡ್ರ ನಿಲ್ಸ್ಕೊಂಡು ಪ್ರಶ್ನೆ ಕೇಳಿಯ. ಅದಕ್ಕೆ ಹೇಳೋದು ಜಾನಿ ಬಾಯ್, ರೋಡಲ್ಲಿ ನಿಲ್ಸ್ಕೊಂಡು ಕ್ವಶನ್ ಮಾಡಬೇಡಿ ಅಂತ. ನಿಧಾನವಾಗಿ ತೊಡೆ ಮೇಲೆ ಕೂತ್ಕೊಂಡು ತಲೆ ಸವರ್ಕೊಂಡು ಕೇಳಿದ್ರೆ ಎಲ್ಲ ಹೇಳ್ತಾರೆ. ದಾಡುತ್ತಿ ದೇಹ ಬೆಳೆಸ್ಕೊಂಡು ದಂಡ್ ಪಿಂಡಂಗ್ ತಿನ್ಕೊಂಡ್ ಬಿದ್ದಿರೋನು ನನ್ ಗಂಡಂಗೆ ಐಡಿಯಾ ಕೊಟ್ಟಿಯ. ಜನ್ಮ ಜನ್ಮ ಜಾರಿಸ್ಬಿಡ್ತೀನಿ. ಮಧು, ಹಳ್ಳಿ ಜನಕ್ಕೆ ಗ್ರೂಮ್ ಮಾಡ್ತೀರಂತ ಬಂದು ನೀನೇ ಇಷ್ಟು ಗರ್ಮ್ ಆದ್ರೆ ಹೇಗೆ? ನಂಗ್ ಹೆಂಗ್ ಬೇಕೋ ಹಂಗೆ. ಇನ್ನೊಂದ್ ಕಿತ ಪ್ರಶ್ನೆ ಕೇಳಿದ್ರೆ ಪೊರ್ಕೆ ತಗೊಂಡ್ ಮುಖ ಕೆರ್ದ್ ಬಿಡ್ತೀನಿ. ಜಾನಿ, ಸೂರಿ ಭಯ ಪಟ್ರಾ? ಬರೀ ಭಯ ಅಲ್ಲ ಮಧುರ ಅವ್ರೆ, ನಿನ್ನೆ ರಾತ್ರಿ ತಿಂದ ಕರ್ಬೂಜದ ಬೀಜ ಬಾಯಿಗೆ ಬಂದ್ಬಿಡ್ತು. ಜಾಸ್ತಿ ಭಯ ಪಡ್ಬೇಡಿ, ಇದು ಜಸ್ಟ್ ಗೆಟಪ್ ಅಷ್ಟೇ. ಗೆಟಪ್ಪ? ಹೌದು ಜಾನಿ. ಅದು ಈ ಗೆಟಪ್ ಹಾಕೊಂಡು ಅದ್ ಯಾವ ಗನಂದಾರಿ ಕೆಲಸ ಮಾಡಕ್ ಹೊರಟಿದ್ಯಾ? ಈ ಹಳ್ಳಿಲಿ ಇಬ್ರು ಗಯ್ಯಾಳಿಗಳಿದ್ದಾರೆ, ಅವ್ರನ್ನ ಗ್ರೂಮ್ ಮಾಡಕ್ಕೆ ಈ ಗೆಟಪ್ ಹಾಕೊಂಡೆ. ಗಯ್ಯಾಳಿಗಳನ್ನ ಗ್ರೂಮ್ ಮಾಡಿ ಸರಿದಾರಿಗೆ ತರೋದಕ್ಕೆ ನೀನೇ ಗಯ್ಯಾಳಿ ಆಗ್ಬೇಕು ಮಧು? ಅದನ್ನೆಲ್ಲ ನಿಮಗ್ ಹೇಳಿದ್ರೆ ಅರ್ಥ ಆಗಲ್ಲ ಬಿಡಿ. ಅರ್ಥ ಮಾಡ್ಕೋತೀವಿ, ಹೇಳೋ. ಜಾನಿ, ಗಯ್ಯಾಳಿಗಳು ಕೆಟ್ಟವ್ರೇನಲ್ಲ. ಅವ್ರು ಹೀಗಾಗೋದಕ್ಕೆ ಅವ್ರ ಗಂಡಂದ್ರು ದುಡಿಯಕ್ ಹೋಗದೆ ಕುಡ್ಕೊಂಡಿರೋದೇ ಕಾರಣ. ಅವ್ರನ್ನ ಕುರ್ತದಿಂದ ಬಿಡಿಸಿ ಸರಿದಾರಿಗೆ ತರಕ್ಕೆ ಅವ್ರು ಹೀಗಾಗಿದ್ದಾರೆ. ಅವ್ರನ್ನ ಬದಲಾಯಿಸಕ್ಕೆ ನಾನು ಈ ಗೆಟಪ್ ಹಾಕೊಂಡಿದ್ದೀನಿ. ಅರ್ಥ ಆಯ್ತಾ? ಕೇಳಿಸ್ತು, ಅರ್ಥ ಆಗ್ಲಿಲ್ಲ. ಗೌಡ್ರೆ ನಿಂತ್ಕೊಳ್ಳಿ ಗೌಡ್ರೆ. ಯಾರಪ್ಪ ನೀವು? ನಾವು ಗೌಡ್ರೆ ಸರ್ಕಾರಕ್ಕೆ ನಿಯತ್ತಾಗಿ ಟ್ಯಾಕ್ಸ್ ಕಟ್ತಾರೋ ಕುಡುಕ್ರು. ಇಲ್ಲಿಗೆ ಯಾಕೆ ಬಂದ್ರಿ ಶಿವ? ಉಪ್ಪಿಕಾಯಿ ಲೆಕ್ಕಕ್ಕೆ ನಿಮ್ಮ ಹತ್ರ ಚಡ್ಡಿ ತಲಕ್ ಬಂದ್ವಿ. ನಾನ್ ಚಡ್ಡಿ ಮಾರೋದು ನಿಮ್ಗೂ ಗೊತ್ತಾಗ್ಬಿಡ್ತಾ? ನೋಡ್ರೆ ಏನ್ ಹಿಂಗಂತೀರಾ? ನಿಮ್ ಚಡ್ಡಿ ವಿಷಯ ಊರಲ್ಲೆಲ್ಲ ಪಸರಾಗ್ಬಿಟ್ಟೈತೆ. ನಮ್ಗೂ ಬೇಕೇ ಬೇಕು ಗೌಡ್ರೆ, ಅದಕ್ಕೆ ಬಂದ್ವಿ. ಹಂಗಂದ್ರೆ ಆದ್ರೆ ನಮ್ ಚಡ್ಡಿಗೆ ಒಂದಕ್ಕೆ 300 ರೂಪಾಯಿ ಆಯ್ತದೆ. ಅದ್ಯಾಕ್ರಿ ಬೇರೆ ಕಡೆ ಎಲ್ಲ ಚಡ್ಡಿಗೆ 100 ರೂಪಾಯಿ ಕೊಡ್ತಾರೆ, ನಿಮ್ಮ ಹತ್ರ ಏನ್ 300 ರೂಪಾಯಿ? ಅದೇ ಶಿವ ಸ್ಪೆಷಲ್. ನಮ್ ಚಡ್ಡಿ ಹಾಕೊಂಡು ಬೀದಲ್ಲಿ ಹೊಂಟು ಬಿಟ್ರೆ ಬೀದಲ್ಲಿರೋ ಹೆಂಗಸರೆಲ್ಲ ಚಡ್ಡಿ ನೋಡ್ಕೊಂಡು ಹಿಂದ್ಗುಂಟ ಬಂದ್ಬಿಡ್ತಾರೆ. ಹೌದಾ ಗೌಡ್ರೆ? ನೀವೇನು ಯೋಚನೆ ಮಾಡಬೇಡಿ, ನಿಮ್ ಚಡ್ಡಿಗೆ 300 ರೂಪಾಯಿ ಅಲ್ಲ 200 ರೂಪಾಯಿ ಆದ್ರೂ ಬೇಕೇ ಬೇಕು. 200 ರೂಪಾಯಿ ಕೊಟ್ರೆ ಕೊಡಲ್ಲ, 300 ರೂಪಾಯಿ ಕೊಟ್ರೆ ಕೊಡೋದು. ಆಯ್ತು, ಅಷ್ಟೇ ಕೊಡ್ತೀನಿ, ತಗೊಂಬನ್ನಿ ಗೌಡ್ರೆ. 1 ನಿಮಿಷ ಇರು, ಬರ್ತೀನಿ. ಪಾರು ಪಾರು ಪಾರು. ಶ್ರೀರಾಮ, ಶ್ರೀ ಏನ್ ಕರ್ದಿದ್ದ? ಮೊಲಗ ಚಿಕ್ಕಿ ನನ್ ಚಡ್ಡಿ ಅಜ್ಜ. ಅಯ್ಯೋ ಹಾಕೊಂಡಿದ್ದೀರಲ್ಲ, ಈ ಪೀಠಕ್ಕೆ ಸಾನೆ ಪೋಲಿ ಆಗ್ಬಿಟ್ಟಿದ್ದೀರ ನೀವು. ನಾ ಕೇಳ್ದದು ನಾನ್ ಹಾಕೊಂಡ್ರೆ ಚಡ್ಡಿನಲ್ಲ, ಒಗದು ಒಣಗಾಕಿ ಇಸ್ತ್ರಿ ಮಾಡಿಟ್ಟಿದ್ನಲ್ಲ ಆ ಚಡ್ಡಿ ಎಲ್ಲಿ ಅಂತ. ಅದ್ಯಾಕ? ಯಾರು ಇಬ್ರು ಕುಡ್ಕರು ಕುಡ್ಕೊಂಡು ಚಡ್ಡಿ ಬೇಕು ಅಂತ ಕೇಳ್ಕೊಂಬಂತಾರೆ. ಶಾನೆ ಕೊಟ್ಕೊಂಡ್ಬಿಟ್ಟಾರೆ. ಅವ್ರಿಗೆ ಹಳೆ ಚಡ್ಡಿ ಕೊಟ್ರು ಗೊತ್ತಾಗಲ್ಲ, ಹೊಸ ಚಡ್ಡಿ ಕೊಟ್ರು ಗೊತ್ತಾಗಲ್ಲ. ಅದಕ್ಕೆ ಒಗದು ಒಣಗಾಕಿ ಇಸ್ತ್ರಿ ಮಾಡಿರೋ ಚಡ್ಡಿನ ಕೊಟ್ಬಿಟ್ಟು ಯಾವ ಮಾಡಿಸ್ಬಿಡವಂತ. ನೀವು ಹಳ್ಳಿಯವರಾಗಿ ಹಳ್ಳಿ ಜನಕ್ಕೆ ಮೋಸ ಮಾಡಕ್ ಹೆಂಗ್ ಮನ್ಸ್ ಬಂದಿತ್ತು? ಎಲ್ಲವ ಹೆಂಗ್ ಬರ್ತದೆ ಹೆಂಗ್ ಹೋಯ್ತದೆ ಅಂತ ಹೇಳ್ಕೊಂಡ್ ಕೂತ್ಕೊಳಕ ನನಗೇನ್ ಮಾಡಕ್ ಬರ ಕ್ಯಾಮೆ ಇಲ್ವಾ? ಈ ಜ್ಞಾನ ನಾ ಹೇಳ್ದಂಗ್ ಕೇಳಿಯ ಇಲ್ವಾ? ಸರಿ ಇರಿ, ತಂದ್ಕೊಡ್ತೀನಿ. ಶಂಕರೇಶ್ವರ, ಹಳೆ ಚಡ್ಡಿಗ 300 ರೂಪಾಯಿ ಲಾಭ ಕೊಟ್ಟುಬಿಟ್ಟಿಲ್ಲಪ್ಪ. ತಕೊಳ್ಳಿ. ಅದಕ್ಕೆ ಯಾಕೆ ಉಪ್ಪು ಅನ್ಕೊಂಡೆ? ತಗೊಳ್ಳಿ. ಏನ್ ಸ್ವಾಮಿ, ನೀವು ಚಡ್ಡಿ ತರಕ್ ಹೋಗಿದ್ರಾ ಇಲ್ಲ ಮರಿ ಇಕ್ಸಕ್ ಹೋಗಿದ್ರಾ? ಮೊಟ್ಟೆ ಇಟ್ಟಾಗಿತ್ತು, ಕಾವು ಕೊಟ್ಟು ಮರಿ ಮಾಡ್ಕೊಂಡ್ ಬಂದಿ. ಚಡ್ಡಿ ಕೊಟ್ಟಾಯ್ತು ತಾನೆ, ಹೋಗಿ. ರೀ ಸ್ವಾಮಿ, ಈ ಚಡ್ಡಿ ಹಾಕೊಂಡ್ಮೇಲೆ ನಮ್ಮನ್ನ ಯಾವ ಹೆಂಗಸ್ರು ತಿರುಗಿ ನೋಡ್ದಲೆ ಹೋದ್ರೆ ನಿಮ್ಮನ್ನ ಯಾವ ಹೆಂಗಸು ತಿರುಗಿ ನೋಡ್ಬಾರ್ದು, ಹಂಗ ಮಾಡ್ಬಿಡ್ತೀವಿ. ಅಯ್ಯೋ ಮಮ್ಮಿ, ಲೇ ಸುರೇ, ಊರು ಉದ್ಧಾರ ಮಾಡ್ತೀನಿ ಅಂತ ಊರ್ ಮಾರಿ ಆಗ್ಬಿಟ್ಲಲ್ಲ ನನ್ನ ಹೆಂಡತಿ. ಅವಳ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ ಒಂದು ಗೊತ್ತಾಗ್ತಿಲ್ಲ. ಈಗ ಗೊತ್ತಾಗಿ ಏನಾಗ್ಬೇಕು ಬಿಡಿ. ಗೆಟಪ್ ಹಾಕೊಂಡಿದ್ದೆ ತಡ ನಮ್ಮಿಬ್ರಿಗೂ ಸರಿಯಾಗಿ ಮೈ ಮೂಳೆ ಮುರಿದು ಹೋಗಿ ಮುರಿದ್ಬಿಟ್ರಲ್ರಿ. ಸುರೇ, ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡ ಕಣ, ಮರ್ಯಾದೆ ಹೋಗ್ಬಿಡುತ್ತೆ. ಐ ಲೈಕ್ ಇಟ್. ಹೋಗಿರುವ ಮರ್ಯಾದೆ ಪುನಃ ಎಲ್ಲಿಗೂ ಹೋಗುದು ಜಾನಿ ಭಯ್ಯ? ಯಾವ ಮೆಂಟ್ಲು? ಯಾವ ಫುಲ್ ಮೆಂಟ್ಲು? ಚೊಂಬಿಡ್ಕೊಂಡು ಆಚೆ ಹೋಗ, ಪರಿಸರ ಮಾಲಿನ್ಯ. ರಾಕಿ, ನೀನ್ ಯಾವಾಗ ಬಂದ್ಯಾ? ನಿಮಗಿಬ್ಬರಿಗೂ ಮಧುರ ಬಾಬೆ ಊದು ಉಪ್ಪಿನಕಾಯಿ ಹಾಕಿ ಒಟ್ಟು ಹಚ್ಚಿ ಬಿಡ್ತಿದ್ರಲ್ಲ, ಆಗಲೇ ಬಂದೆ.
ಸುಳ್ಳು ಹೇಳ್ಬೇಡ ಕಣ. ಅವಳು ಯಾಕೋ ನನ್ ಹೊಡಿತಾಳೆ? ಕೈಯಾಳಿಗಳಾಗಿದ್ದಕ್ಕೆ. ಅಂದ್ರೆ ನಮಗ್ ಹೊಡಿಯುವಾಗ ತಾವ್ ಅಲ್ಲೇ ಇದ್ರೋ? ಅಲ್ಲೇ ಇದ್ದದಷ್ಟೆಲ್ಲ ಸ್ವಲ್ಪ ಗುಟಿ. ನಿಮಗಿಬ್ಬರಿಗೆ ಡಿಫ್ರೆಂಟ್ ಆಗಿ ಹೊಡೆದದನ್ನ ಡಿಸೈನ್ ಆಂಗಲ್ ಅಲ್ಲಿ ಫೋಟೋ ತೆಗೆದಿದ್ದೇನೆ. ಐ ಲೈಕ್ ಇಟ್. ಲೇ ಮಧುರ, ನಮ್ಮಿಬ್ರಿಗೂ ಹೊಡಿತಾ ಇದ್ರೆ ಬಂದು ಬಿಡಿಸೋದ್ ಬಿಟ್ಟು ಫೋಟೋ ತಕೊಂಡ್ ನಿಂತಿದ್ಯಾ? ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಜಾನಿ ಬಾಯ್, ಇನ್ನು ಮುಂದೆ ನೀವು ನನಗೆ ಹೊಡೆಯುವಾಗಿಲ್ಲ, ಬೈಯುವಾಗಿಲ್ಲ. ಹೊಡಿಯಲ್ಲ ಬೈಯಲ್ಲ, ಒದಿತೀನಿ. ಏನು ಮಾಡ್ತೀಯ? ನಾನೆಂತ ಮಾಡುದಿಲ್ಲ, ಇದರಲ್ಲಿರುವ ಫೋಟೋವನ್ನೆಲ್ಲ ಪ್ರಿಂಟ್ ಹಾಕಿ ಊರು ತುಂಬಾ ಅಂಟಿಸಿಕೊಂಡು ಬರ್ತೇನೆ. ಲೇ, ನೀನ್ ಹಾಗೆ ಮಾಡಿದ್ರೆ ಇವ್ರ ಮರ್ಯಾದೆ ಜೊತೆ ನನ್ ಮರ್ಯಾದೆನೂ ಹೋಗುತ್ತೆ ಕಣೋ. ಐ ಆಮ್ ಯುವರ್ ಬೆಸ್ಟ್ ಫ್ರೆಂಡ್. ಪಿಂಡ, ನಿನ್ನ ಮರ್ಯಾದೆ ಹೋಗ್ಬೇಕಂತೇಳಿ ನಾನು ನಿನ್ನಮ್ಮನೆ ಮಾಡ್ತಾ ಇರೋದು. ಲೇ, ನನ್ನನ್ನೇ ಬ್ಲಾಕ್ ಮೇಲ್ ಮಾಡ್ತೀಯನೋ? ನೀನೇನಾದ್ರೂ ಫೋಟೋ ಪ್ರಿಂಟ್ ಮಾಡಿಸಿ ಅಂಟಿಸಿದ್ರೆ ನಿನ್ನನ್ನ ಸಾಯಿಸ್ಬಿಡ್ತೀನಿ. ಐ ಲೈಕ್ ಇಟ್. ಸಾಯಿದ್ರಲ್ಲಿ ಕೂಡ ಒಂದು ಡಿಫ್ರೆಂಟ್ ಮಜಾ ಇರ್ತದಪ್ಪ. ಸಾಯಿಸಿ. ಅಲ್ಲೋ, ನೀವು ನನ್ನನ್ನು ಸಾಯಿಸಿದ್ರೆ ನಾನು ಸುಮ್ಮನೆ ಇರ್ತೇನೆ ಅಂತ ನೆನೆಸಿದ್ದೀರಾ? ನಾನು ಕುಲೆಯಾಗಿ ಬಂದು ಉಳಿದಿರುವ ಫೋಟೋವನ್ನೆಲ್ಲ ಪ್ರಿಂಟ್ ಹಾಕಿ ಆಲ್ ಓವರ್ ವರ್ಲ್ಡ್ ಅಂಟಿಸಿಕೊಂಡು ಬಂದು ನಿಮ್ಮ ಮರ್ಯಾದೆ ತೆಗಿತೇವೆ.